ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ರಾಯರು ನಿಮ್ಮೆಲ್ಲರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ಭೂಮಿ ಮೇಲೆ ಹುಟ್ಟಿದ್ದಂಥ ಮನುಷ್ಯ ಎಲ್ಲಿ ಹುಡ್ತಾನೆ, ಎಲ್ಲಿ ಹೋಗ್ತಾನೆ, ಎಲ್ಲಿ ಅವನು ಜೀವನ ಮಾಡ್ತಾನೆ, ಎಲ್ಲಿ ಅವ್ರ ಜೀವನನ ಅಂತ್ಯ ಮಾಡ್ಕೋತಾನೆ ಅಂತ ಯಾರಿಗೂ ಗೊತ್ತಾಗೋದಿಲ್ಲ. ಏಕೆಂತಂದರೆ ಒಬ್ಬ ಮನುಷ್ಯ ಹುಟ್ಟೋದು ಒಂದು ಕಡೆ ಆದರೆ, ಬೆಳೆಯೋದು ಒಂದು ಕಡೆ, ಜೀವನ ಮಾಡೋದು ಒಂದು ಕಡೆ ಆದರೆ, ಅವನ ಕಡೆಯ ದಿನಗಳನ್ನ ಕಳೆಯೋದೇ ಇನ್ನೊಂದು ಕಡೆ ಅಲ್ವಾ. ಎಲ್ಲೋ ಅಷ್ಟೇ ಒಂದು ಕಡೆ ಶಾಶ್ವತವಾಗಿ ಒಬ್ಬ ಮನುಷ್ಯ ಇರೋದಿಲ್ಲ. ಏಕೆ ಅಂತಂದರೆ ಇದೆಲ್ಲ ಸೃಷ್ಟಿ ನಿಯಮ, ಪ್ರಕೃತಿ ನಿಯಮ. ಇದೆಲ್ಲ ನಾವೆಲ್ಲೋ ಹುಡ್ತೀವಿ, ಎಲ್ಲೋ ಬೆಳಿತೀವಿ, ಎಲ್ಲೋ ಜೀವನ ಮಾಡ್ತೀವಿ, ಎಲ್ಲೋ ನಮ್ಮ ಜೀವನನ ಅಂತ್ಯನೂ ಸಹ ನಾವು ಮಾಡ್ಕೋತೀವಿ. ಇದೆಲ್ಲ ಭಗವಂತನ ಇಚ್ಛೆನೇ ಆಗಿರುತ್ತೆ. ಏಕೆ ಅಂತಂದರೆ ನಾವು ಹುಟ್ಟಬೇಕಾದ್ರೆ ಯಾರೂ ಸಹ ಅಂದ್ಕೊಂಡಿರಲ್ಲ ನಮ್ಮ ಹಣೆ ಬರದಲ್ಲಿ ಇದೇ ಥರ ಇದೆ, ನಾವು ಇದೇ ಥರ ಜೀವನ ಮಾಡ್ತೀವಿ, ಇದೇ ಥರ ನಾವು ಇರ್ತೀವಿ, ಇಂಥವ್ರಿಂದಲೇ ನಮ್ಗೆ ಒಳ್ಳೆಯದಾಗುತ್ತೆ, ಇಂಥವ್ರಿಂದ ಕೆಟ್ಟದಾಗುತ್ತೆ ಅಂತಲೂ ಸಹ ಯಾರಿಗೂ ಗೊತ್ತಿರೋದಿಲ್ಲ. ಇದೆಲ್ಲ ಗೊತ್ತಿರೋದೇ ಭಗವಂತನಿಗೆ ಅಲ್ವಾ. ನಮ್ಮನ್ನು ಭೂಮಿ ಮೇಲೆ ಸೃಷ್ಟಿ ಮಾಡಿ ಕಳಿಸಿರ್ತಾನೆ ಭಗವಂತ. ನೀನು ಇಂಥವ್ರ ಕೈಲಿ ಇಂಥದೇ ನೀನು ಅನುಭವಿಸ್ಬೇಕು, ಇಂಥ ಟೈಮಲ್ಲಿ ಇಂಥ ಕಷ್ಟನೇ ನೀನು ಅನುಭವಿಸ್ಬೇಕು, ಇಂಥವ್ರಿಂದ ನೀನು ಅವಮಾನನೂ ಪಡಬೇಕು, ಇಂಥವ್ರಿಂದ ನಿನ್ಗೆ ಒಳ್ಳೆಯದು ಸಹ ಆಗುತ್ತೆ, ಇಂಥ ಜಾಗದಲ್ಲಿ ನೀನಿದ್ದರೆ ನಿನ್ನ ಜೀವನ ಅಲ್ಲಿ ಕಟ್ಕೋತೀಯ ಅಂತಲೂ ಸಹ ಭಗವಂತ ನಾವು ಹುಟ್ಟೋದಕ್ಕೆ ಮುಂಚೆನೇ ನಮ್ಮ ಮನೆಯಲ್ಲಿ ಇದನ್ನೆಲ್ಲ ಬರೆದು ಕಳಿಸಿರ್ತಾನೆ. ಏಕೆ ಅಂತಂದರೆ ನಾವು ಕಷ್ಟ ಬಂದಾಗ ಇಲ್ಲ ಸುಖ ಬಂದಾಗ ನಾವು ಹೇಳ್ತೀವಲ್ಲ, ಇದೆಲ್ಲ ನಮ್ಮ ಹಣೆ ಬರ ಅಂತ. ಹಣೆ ಬರ ನಮಗೆ ಇವತ್ತು ಬಂದಿದ್ದಲ್ಲ, ನಾವು ಹುಟ್ಟೋದಕ್ಕೆ ಮುಂಚೆನೇ ಭಗವಂತ ನಮ್ಮ ಮನೆಯಲ್ಲಿ ಬರೆದು ಕಳಿಸಿರ್ತಾನೆ. ಹಾಗಾಗಿ ಹಲವಾರು ಸಮಸ್ಯೆಗಳನ್ನೋದು ನಾವು ಎದುರಿಸ್ತೀವಿ, ಹಲವಾರು ಒಳ್ಳೆಯದನ್ನು ಸಹ ನಾವು ಅನುಭವಿಸ್ತೀವಿ. ಏಕೆ ಅಂತಂದರೆ ನಾವು ಹುಟ್ಟಿದ ಮೇಲೆ ಎಲ್ಲಾದರೂ ಒಂದು ಕಡೆ ನಾವು ಸ್ಥಿರವಾಗಿ ಇರೋದಿಲ್ಲ ಅಲ್ವಾ. ಹುಟ್ಟಿದಂಥ ಮನುಷ್ಯ ಒಂದೇ ಕಡೆ ಯಾರೂ ಇರೋದಿಲ್ಲ. ಎಲ್ಲೋ ಹುಡ್ತೀವಿ, ಎಲ್ಲೋ ಬೆಳಿತೀವಿ, ಯಾರಿಂದನೂ ನಮ್ಗೆ ಅವಮಾನ ಆಗುತ್ತೆ, ಯಾರಿಂದನೂ ಒಂದು ಶಿಕ್ಷೆ ಅನ್ನೋದು ಸಹ ನಾವು ಅನುಭವಿಸ್ತೀವಿ. ಹಲವಾರು ಕಷ್ಟಗಳಿಗೆ ನಾವು ಗುರಿನೂ ಸಹ ಆಗ್ತೀವಿ. ಆದರೆ ಜನ ನಂಬಿದ್ರೆ ನಮಗೆ ಒಳ್ಳೆಯದು ಆಗುತ್ತೆ, ಜನ ನಂಬಿದ್ರೆ ಅದರಿಂದ ಕೆಟ್ಟದ್ದು ಸಹ ಆಗುತ್ತೆ. ಏಕೆಂತಂದರೆ ಇದೆಲ್ಲದಕ್ಕೂ ಒಂದು ಪರಿಹಾರ ಅಂತಂದರೆ ಭಗವಂತನ ನಾವೆಷ್ಟು ನಂಬ್ತೀವೋ ಅಷ್ಟು ನಮಗೆ ಒಳ್ಳೆಯದನ್ನು ಮಾಡ್ತಾನೆ. ಕೆಲವರು ತುಂಬಾ ದೇವರು ನಂಬ್ತಾರೆ, ತುಂಬಾ ದೇವ್ರ ಪೂಜೆನೂ ಸಹ ಮಾಡ್ತಾರೆ. ಅಂಥವ್ರಿಗೂ ಕಷ್ಟ ಅನ್ನೋದು ಬಿಡೋದಿಲ್ಲ. ಏಕೆಂತಂದರೆ ಜಾಸ್ತಿ ಒಳ್ಳೆತನದ ಹಾದಿನಲ್ಲಿ ಇರೋರಿಗೇ ಕಷ್ಟ ಅನ್ನೋದು ಜಾಸ್ತಿ ಬರುತ್ತೆ. ಆ ದಾರಿನಲ್ಲಿ ಭಗವಂತ ಇರ್ತಾನೆ, ಒಳ್ಳೆ ದಾರಿನಲ್ಲಿ ದೇವ್ರು ಇರ್ತಾನಲ್ಲ, ಆ ದಾರಿಗೆ ಹೋಗೋಂಥ ಯಾವುದೇ ಮನುಷ್ಯ ಆಗಲಿ ಅಂಥವ್ನಿಗೆ ಕಷ್ಟ ಅನ್ನೋದು ಕೊಡ್ತಾನೆ. ಕೆಲವು ಮನುಷ್ಯನ ಭಗವಂತ ಆಯ್ಕೆ ಮಾಡ್ಕೋತಾನೆ, ಇಂಥವ್ರಿಗೆ ಕಷ್ಟ ಕೊಡಬೇಕು, ಇಂಥವ್ರಿಗೆ ಸುಖವಾಗಿರಬೇಕು ಅಂತ. ಜಾಸ್ತಿ ಕಷ್ಟಪಡೋರಿಗೆ, ಜಾಸ್ತಿ ಒಳ್ಳೆಯದನ್ನು ಮಾಡೋ ಅಂಥವ್ರಿಗೆ ಕಷ್ಟ ಕೊಡೋದು ಜಾಸ್ತಿ. ಏಕೆಂತಂದರೆ ಭಗವಂತನ ದೃಷ್ಟಿ ಇಂಥವ್ರ ಮೇಲೆ ಇರುತ್ತೆ, ಒಳ್ಳೆಯವ್ರ ಮೇಲೆ ಭಗವಂತನ ದೃಷ್ಟಿ ಯಾವಾಗಲೂ ಸಹ ಇರುತ್ತೆ. ಹಂಗಾಗಿ ಅಂಥವ್ರನ್ನ ಆಯ್ಕೆ ಮಾಡಿಕೊಂಡು ಅವ್ರಿಗೆ ಹಲವಾರು ಕಷ್ಟ ಅನ್ನೋದು ಕೊಡ್ತಾನೆ. ಇವರು ಕಷ್ಟ ಕೊಟ್ಟರೆ ಹೀಗೆ ತಗೋತಾರೆ, ಸುಖ ಕೊಟ್ಟರೆ ಹೀಗೆ ತಗೋತಾರೆ ಅಂತ ಭಗವಂತ ಇಂತಿಂಥವ್ರನ್ನೇ ಅಂತ ಆಯ್ಕೆ ಮಾಡಿಕೊಂಡು ಅವ್ರಿಗೆ ಕಷ್ಟ ಸುಖ ಎಲ್ಲವನ್ನು ಸಹ ಕೊಡ್ತಾರೆ. ಆದರೆ ಸುಖಕ್ಕಿಂತ ಹೆಚ್ಚಾಗಿ ಕಷ್ಟನೇ ಜಾಸ್ತಿ ಕೊಡ್ತಾನೆ. ಸುಮಾರು ಜನ ಹೇಳ್ತಾರೆ, ನನ್ನ ಜೀವನದಲ್ಲಿ ಸುಖ ಅನ್ನೋದು ನಾನು ನೋಡಿಲ್ಲ, ಸುಖಕ್ಕಿಂತ ಹೆಚ್ಚಾಗಿ ಕಷ್ಟನೇ ನಾನು ಜಾಸ್ತಿ ಅನುಭವಿಸಿದ್ದೀನಿ ಅಂತ ಹೇಳ್ತಾರಲ್ಲ, ಅಂಥವ್ರ ಮೇಲೇ ದೇವ್ರ ದೃಷ್ಟಿ ಬೀಳೋದು, ದೇವ್ರ ಅನುಗ್ರಹ ಇರೋದು. ಏಕೆಂತಂದರೆ ದೇವ್ರ ಅನುಗ್ರಹ ಅಂದರೆ ಒಳ್ಳೆ ರೀತಿಯೂ ಆಗಿರುತ್ತೆ, ಇಲ್ಲ ನಮ್ಮ ಕಷ್ಟ ಕೊಡೋ ರೀತಿಲೂ ಆಗಿರುತ್ತೆ. ಭಗವಂತ ನಮಗೆ ಕಷ್ಟ ಕೊಟ್ಟು ನೋಡ್ತಾನೆ, ಜನದ ಮುಖಾಂತರನೂ ಅಷ್ಟೇ ಕಷ್ಟ ಕೊಡಿಸಿ ನೋಡ್ತಾನೆ. ಎಷ್ಟು ನೀನು ಕಷ್ಟ ತಡ್ಕೋತೀಯೋ ಅಷ್ಟು ನಾನು ನಿನಗೆ ಒಳ್ಳೆಯದನ್ನು ಮಾಡ್ತೀನಿ ಅಂತಲೂ ಹೇಳ್ತಾನೆ. ಆದರೆ ಕಷ್ಟಪಡೋರು ಕಷ್ಟನೇ ಪಡ್ತಿರ್ತಾರೆ, ಸುಖವಾಗಿರೋರು ಸುಖವಾಗೇ ಇರ್ತಾರೆ. ನಾವು ಜನ ನೋಡ್ತೀವಲ್ವ, ಅವ್ರು ದೇವ್ರ ಪೂಜೆ ಮಾಡೋದಿಲ್ಲ, ಒಂದು ದೇವ್ರ ಸ್ಥಾನಕ್ಕೂ ಹೋಗೋದಿಲ್ಲ, ಮನೆಯಲ್ಲಿ ಪೂಜೆ ಮಾಡೋದಿಲ್ಲ, ಅವರು ಬೇರೆಯವ್ರಿಗೆ ಒಂದು ತುತ್ತು ಅನ್ನನೂ ಸಹ ದಾನ ಮಾಡೋದಿಲ್ಲ, ₹1 ದುಡ್ಡನ್ನು ಸಹ ದಾನ ಮಾಡೋದಿಲ್ಲ. ಬೇರೆ ಯಾರಿಗೂ ಬೇಡ, ಮನೆಗೆ ಬಂದಂಥವ್ರಿಗೆ ಒಳ್ಳೆಯದು ಕೆಟ್ಟದ್ದು ಅನ್ನೋದು ಸಹ ಅವ್ರು ಮಾಡೋದಿಲ್ಲ. ಅವ್ರು ಮಾತಾಡೋ ಮಾತಾಗಿರ್ಬೋದು, ಅವ್ರು ಚುಚ್ಚು ಮಾತಾಡಿರ್ಬೋದು, ಎಷ್ಟೆಲ್ಲ ಅವ್ರು ನೋವು ಕೊಡ್ತಾರೆ, ಯಾವ್ಯಾವ ಥರ ಎಲ್ಲ ಮಾಡ್ತಾರೆ ನಾವೆಲ್ಲ ನೋಡ್ತೀವಲ್ವ. ಅಂಥವ್ರ ಜೀವನ ತುಂಬಾ ಚೆನ್ನಾಗಿರುತ್ತೆ. ನಾವು ಅಂದ್ಕೋತೀವಿ ಯಾಕೆ ಒಳ್ಳೆಯವ್ರಿಗೆ ಕಷ್ಟ ಜಾಸ್ತಿ ಬರುತ್ತೆ, ಕೆಟ್ಟವ್ರಿಗೆ ಏನಕ್ಕೆ ಭಗವಂತ ಈ ಥರ ಒಂದು ಒಳ್ಳೆ ಸುಖ ಕೊಟ್ಟು ಕಾಯ್ತಿದ್ದಾನೆ ಅಂತ ನಾವು ಅಂದ್ಕೋತೀವಿ. ಅದೆಲ್ಲ ಭಗವಂತನ ಸೃಷ್ಟಿ ನಿಯಮ ಆಗಿರುತ್ತೆ. ಏಕೆ ಅಂತಂದರೆ
ಒಬ್ಬ ಮನುಷ್ಯನ ಮೇಲೆ ಭಗವಂತನ ದೃಷ್ಟಿ ಬೀಳ್ತು ಅಂತಂದರೆ ಅಂಥವ್ರಿಗೆ ಕಷ್ಟ ಕೊಡೋದು, ಕಾಡೋದು, ನೋವು ಕೊಡೋದು ಸಹ ದೇವರು ಇದನ್ನು ನಮ್ಮ ಹಣೆಯಲ್ಲೇ ಬರೆದಿದ್ದಾನೆ ಅಂತ ನಾವು ಅಂದ್ಕೊಂಡ್ಬಿಡ್ತೀವಿ ನಾವು. ಯಾಕೆ ಅಂತಂದರೆ ಸುಖವಾಗಿರೋರು ಅವರು ಚೆನ್ನಾಗೇ ಇರ್ತಾರೆ, ಬೇರೆಯವ್ರಿಗೆ ಮೋಸ ಮಾಡೋರು ಅವ್ರು ಚೆನ್ನಾಗೇ ಇರ್ತಾರೆ, ಬೇರೆಯವ್ರು ಕಿತ್ಕೊಂಡು ತಿನ್ನೋರು ಚೆನ್ನಾಗೇ ಇರ್ತಾರೆ. ನಾವು ಅನ್ಕೋತೀವಿ ದೇವರೇ ನನ್ನ ಹುಟ್ಟಿತವಿಂದ ಇಲ್ಲಿ ತನಕ ನನಗೆ ಕಷ್ಟನೇ ಅನುಭವಿಸ್ತಾ ಇದ್ದೀನಿ, ಆದರೆ ನಾನು ಹುಟ್ಟಿದ್ದು ಎಲ್ಲೋ ಒಂದು ಕಡೆ, ಆದರೆ ಬೆಳೆದಿದ್ದು ಎಲ್ಲೋ ಒಂದು ಕಡೆ. ತಂದೆ ತಾಯಿ ಪ್ರೀತಿ ಅನ್ನೋದು ನನಗಿಲ್ಲ. ಒಂದು ಹುಟ್ಟಿತವಿಂದ ಇಲ್ಲಿ ತನಕ ಕಷ್ಟನೇ ಜಾಸ್ತಿ ಕೊಟ್ಟಿದ್ಯಾ. ತಂದೆ ತಾಯಿ ಪ್ರೀತಿ ಆಗಿರ್ಬೋದು, ಒಡ ಹುಟ್ಟಿದವ್ರ ಪ್ರೀತಿ ಆಗಿರ್ಬೋದು, ಈ ಕಡೆ ಸಂಬಂಧಿಕರು ಪ್ರೀತಿ ಆಗಿರ್ಬೋದು, ಎಲ್ಲವನ್ನು ಸಹ ನಾನು ಕಳ್ಕೊಂಡು ಭೂಮಿ ಮೇಲೆ ನಾನು ಜೀವನ ಮಾಡ್ತಾಯಿದ್ದೀನಿ. ಆದರೆ ನಿನ್ನ ನಾನು ನಂಬಿದ್ದೀನಿ, ಇವತ್ತಲ್ಲ ನಾಳೆ ನೀವು ನನ್ನ ಕೈ ಹಿಡಿತೀರ, ನನಗೆ ಒಳ್ಳೇದು ಮಾಡ್ತೀರ ಅಂತ ಭಗವಂತನ ಮೇಲೆ ಎಲ್ಲ ಭಾರ ಹಾಕಿ ನಾವು ಜೀವನ ಮಾಡ್ತೀವಿ. ಆದರೆ ಕೆಟ್ಟವರು ಚೆನ್ನಾಗೇ ಇರ್ತಾರೆ, ಅವರು ಮೋಸ ಮಾಡ್ತಾರೆ, ಬೇರೆಯವ್ರಿಗೆ ವಂಚನೆಯೂ ಸಹ ಮಾಡ್ತಾರೆ, ಅಂಥವ್ರು ಚೆನ್ನಾಗೇ ಇರ್ತಾರೆ. ಏನಕ್ಕಿದೆಲ್ಲ ಅಂತಂದರೆ ನಾವು ಮಾಡಿದಂಥ ಪಾಪ ಕರ್ಮ ಏನಿದೆಯೋ ಏನೋ ನಮಗಂತೂ ಗೊತ್ತಿರೋದಿಲ್ಲ. ನಾವು ಕಷ್ಟನೇ ಜಾಸ್ತಿ ಅನುಭವಿಸ್ತೀವಿ ಅಂತಂದಾಗ ನಾವು ಹೇಳ್ತೀವಲ್ಲ, ನಮ್ಮ ಕರ್ಮ ಅದು, ನಮ್ಮ ಪಾಪ ಅದು, ನಾವು ಅನುಭವಿಸ್ಲೇಬೇಕು. ಏಕೆ ಅಂತಂದರೆ ನಾನು ಬುದ್ಧಿ ಬಂದಾಗಿಂದ ನಾನು ಒಳ್ಳೆಯದನ್ನೇ ಮಾಡಿದ್ದೀನಿ, ಆದರೆ ಹಿಂದೆ ನಾನು ಹೋದ ಜನ್ಮದಲ್ಲಾಗಿರ್ಬೋದು, ಇಲ್ಲ ಬೇರೆ ಜನ್ಮದಲ್ಲಾಗಿರ್ಬೋದು, ನಾನು ಯಾರು ಕೆಟ್ಟದ್ದು ಮಾಡಿದ್ದೀನೋ, ಯಾರ ಸಂಸಾರಕ್ಕೆ ನಾನು ಕೇಡು ಬಯಸಿದ್ದೀನೋ, ಯಾರು ಅನ್ನ ಕಿತ್ಕೊಂಡಿದ್ದೀನೋ ಗೊತ್ತಿಲ್ಲ. ಆದರೆ ಈ ಜನ್ಮದಲ್ಲಿ ಭಗವಂತ ನಮಗೆ ಇಷ್ಟು ಕಷ್ಟ ಕೊಡ್ತಿದ್ದಾನೆ ಅಂತ ನಾವು ಹೇಳ್ತೀವಲ್ಲ, ಅದು 100ಕ್ಕೆ 100ರಷ್ಟು ಸತ್ಯ. ಹೋದ ಜನ್ಮದಲ್ಲಿ ತೀರ್ಸೋಕ್ಕಾಗದೇ ಇರೋಂಥ ಪಾಪ ಕರ್ಮನ ನಾವು ಈ ಜನ್ಮದಲ್ಲಿ ಮನುಷ್ಯನ ರೂಪ ಅನ್ನೋದು ಭಗವಂತ ಕೊಟ್ಟಿರ್ತಾನೆ, ನಾವು ತೀರಿಸ್ಲೇಬೇಕು. ನಮ್ಮ ಕರ್ಮ ಕಳೆಯೋ ತನಕ ನಾವು ತೀರಿಸ್ಲೇಬೇಕು. ಕರ್ಮ ಕಳೆದ ಮೇಲೆ ನಮಗೆ ದೇವರ ಅನುಗ್ರಹ ಮಾಡೋ ಅಂಥದ್ದು. ಏಕೆ ಅಂತಂದರೆ ಈಗ ಕೆಟ್ಟವರೆಲ್ಲ ಪಾಪ ಕರ್ಮ ಮಾಡಿಲ್ವಾ ಅಂತ ನಾವು ಅನ್ಕೋಬೋದು. ಹೌದು, ಅವರು ಪಾಪ ಕರ್ಮ ಅನ್ನೋದು ಮಾಡಿರ್ತಾರೆ, ಆದರೆ 90 ಭಾಗ ಅವರು ಪಾಪ ಮಾಡಿದರೆ 10 ಭಾಗದಷ್ಟು ಪುಣ್ಯ ಮಾಡಿರ್ತಾರಲ್ಲ, ಆ ಪುಣ್ಯ ಫಲನ ಅವರು ಈಗ ಭೂಮಿ ಮೇಲೆ ಅನುಭವಿಸ್ತಾ ಇರ್ತಾರೆ. ನಾವು ಯಾವಾಗಲೂ ಅಷ್ಟೇ, ಯಾವತ್ತೂ ಅಷ್ಟೇ ಕೆಳಗಡೆ ಇರೋರು ನೋಡಿ ಯಾವತ್ತೂ ಅಷ್ಟೇ ನಾವು ಕೀಳಾಗಿ ನೋಡೋದಕ್ಕೆ ಹೋಗಬಾರ್ದು. ಇವತ್ತು ಅವ್ರಿಗೆ ಕಷ್ಟ ಬಂದಿದೆ ಅಂದರೆ ನಾಳೆ ನಮಗೆ ಭಗವಂತ ಕೊಡ್ತಾನೆ ಅಂತ ಅದೊಂದು ಸತ್ಯನ ನಾವು ಅರ್ಥ ಮಾಡಿಕೊಂಡು ನಾವು ಒಳ್ಳೆ ದಾರಿನಲ್ಲಿ ಹೋಗಬೇಕು, ಒಳ್ಳೆ ಜೀವನ ಮಾಡಬೇಕು. ಸತ್ಯ ಧರ್ಮ ಅನ್ನೋದನ್ನು ನಾವು ಪಾಲಿಸಿದ್ರೆ ಒಂದಲ್ಲ ಒಂದು ದಿವಸ ಭಗವಂತ ಕೈ ಹಿಡಿತಾನೆ. ಹಿಡಿಲಿಲ್ವಾ ಪರವಾಗಿಲ್ಲ, ಅವನ ಪಾದಕ್ಕೆ ನಮ್ಮನ್ನು ಕರೆಸ್ಕೊಳ್ಳಿ ಅಂತ ನಾವು ಇಷ್ಟನ್ನು ಕೇಳ್ಕೋಬೇಕು. ಏಕೆ ಅಂತಂದರೆ ಒಬ್ಬ ಮನುಷ್ಯ ಹುಟ್ಟಿದ ಮೇಲೆ ಅವನಿಗೆ ಕಷ್ಟ ಸುಖ ಅನ್ನೋದು ಎಲ್ರಿಗೂ ಇರೋದಿಲ್ಲ. ಕೆಲವರು ತುಂಬಾ ಕಷ್ಟನೇ ಅನುಭವಿಸಿ ಕಷ್ಟದಿಂದನೇ ಅವರು ಕೊನೆ ಅನ್ನೋದು ನೋಡ್ತಾರೆ, ಆದರೆ ಕೆಲವರು ಸುಖನೇ ಅನುಭವಿಸ್ತಾರೆ, ಅವ್ರು ಕಷ್ಟನೇ ಪಡೋದಿಲ್ಲ, ಅಂಥವ್ರು ಸುಖವಾಗಿ ಹೋಗ್ತಾರೆ. ಇದೆಲ್ಲ ಪ್ರಕೃತಿ ನಿಯಮ. ಏಕೆ ಅಂತಂದರೆ ನಾವು ಹುಟ್ಟಬೇಕಾದ್ರೆ ಏನೊಂದು ನಾವು ಹಣೆಯಲ್ಲಿ ಬರ್ತು ಕಳಿಸಿರ್ತಾನೋ ಬ್ರಹ್ಮ, ಅದನ್ನೆಲ್ಲ ನಾವು ಅನುಭವಿಸ್ಲೇಬೇಕು. ಏಕೆ ಅಂತಂದರೆ ನಾವು ಹುಟ್ಟೋದೊಂದು ಕಡೆ, ಆದರೆ ಬೆಳೆಯೋದೊಂದು ಕಡೆ. ಎಲ್ಲೋ ಹುಡ್ತೀವಿ, ಎಲ್ಲೋ ಹೇಗೋ ಜೀವನ ಮಾಡ್ತೀವಿ, ಯಾರ ಆಶ್ರಯನೂ ಇಲ್ದಿರ ನಾವು ಕಷ್ಟದಿಂದ ಮೇಲೆ ಬಂದು ನಾವು ಒಂದು ಜೀವನ ಅನ್ನೋದನ್ನು ಮಾಡ್ತೀವಿ. ಆದರೆ ಆ ಜೀವನ ಮಾಡಬೇಕಾದ್ರೆ ಹಲವಾರು ಜನ ನಮಗೆ ಕೆಟ್ಟದ್ದು ಮಾಡ್ತಾರೆ, ಕೆಟ್ಟದ್ದು ಬಯಸ್ತಾರೆ. ಅವರು ಕಷ್ಟಪಟ್ಟು ದುಡ್ದು ಏನೋ ಒಂದು ಜೀವನ ಅನ್ನೋದು ಮಾಡ್ತಿರ್ತಾರೆ, ಆದರೆ ಅವ್ರು ಏಳಿಗೆ ಸಹಿಸ್ಕೊಳ್ದಿರೋ ಅಂಥವ್ರು ಕೆಲವು ಸಮಸ್ಯೆ ಅನ್ನೋದನ್ನು ಅವ್ರಿಗೆ ತಂದು ಕೊಡ್ತಾರೆ. ಅವರಿಂದ ಏನೇನು ಕೆಟ್ಟದ್ದು ಮಾಡಿಸ್ಬೇಕು ಅದನ್ನೆಲ್ಲನೂ ಸಹ ಕೆಟ್ಟದ್ದು ಮಾಡ್ತಾರೆ. ಏಕೆ ಅಂತಂದರೆ ಸುಮಾರು ಜನ ನೀವು ಹೇಳ್ತೀರ, ನಾನು ಸಾಲ ಸಮಸ್ಯೆಗೆ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ, ಸಾಲ ತೀರಿಸೋದಕ್ಕೆ ಏನಾದರೂ ಒಂದು ಒಳ್ಳೆ ಪರಿಹಾರ ಬೇಕು ನನಗೆ, ಇನ್ನು ಮುಂದೆ ನಾನು ಸಾಲ ಮಾಡೋದಿಲ್ಲ, ಈಗ ಮಾಡಿರೋ ಸಾಲ ತೀರಿಸಿದ್ರೆ ಸಾಕು, ಈಗ ಬಂದಿರೋ ಕಷ್ಟನ ನಾನು ದೂರ ಮಾಡಿಕೊಂಡ್ರೆ ಸಾಕು, ಇನ್ನು ಮುಂದೆ ಆ ಕಷ್ಟ ದಾರಿಗೆ ನಾನು ಹೋಗೋದಿಲ್ಲ, ಬೇರೆಯವ್ರಿಗೋಸ್ಕರ ನಾನು ಯಾವತ್ತೂ ಅಷ್ಟೇ ಸಾಲ ಅನ್ನೋದು ಮಾಡೋದಿಲ್ಲ ಅಂತ ನೀವು ತುಂಬಾ ನೋವಿಂದ ನೀವು ಹೇಳ್ಕೊತೀರ. ನೋಡಿ, ಸಾಲ ಮಾಡಿದ್ದೀರಾ, ನಿಮ್ಮ ತಪ್ಪಿಗೆ ಒಪ್ಪಿಗೆ ಅನ್ನೋದು ಭಗವಂತನ ಹತ್ರ ಹಾಕಿ ನೀವು ಸಾಲ ತೀರಿಸೋದಕ್ಕೆ ಏನೊಂದು ದಾರಿ ಇದೆಯೋ ಆ ದಾರಿನಲ್ಲಿ ನೀವು ನಡೀತಾ ಹೋಗಿ. ಭಗವಂತ ಇದ್ದಾನೆ, ಭಗವಂತನ ಮೇಲೆ ಭಾರ ಹಾಕಿ. ನಾನು ಸಾಲ ಸಮಸ್ಯೆಗೆ ಅಂತ ಒಂದು ವಿಡಿಯೋ ಮಾಡಿ ನಾನು ಹಾಕಿದ್ದೀನಿ, ಆ ವಿಡಿಯೋದಲ್ಲಿ ಫುಲ್ಲು ಡೀಟೇಲಾಗಿ ನಾನು ಹೇಳಿದ್ದೀನಿ. ವಿಡಿಯೋ ಚೆಕ್ ಮಾಡಿ ನೀವು ಆ ರೀತಿ ನೀವು ಮಾಡ್ತಾ ಹೋಗಿ. ಖಂಡಿತ ನಿಮ್ಮ ಕಷ್ಟ ಸಾಲ 50 ಭಾಗದಷ್ಟು ದೂರ ಆಗೇ ಆಗುತ್ತೆ. ಏಕೆ ಅಂತಂದರೆ ನಾವು ಜನ ನಂಬಿ ಏನೇ ಒಂದು ಕೆಲಸ ಮಾಡಿದ್ರು ಅಲ್ಲಿ ಕೆಟ್ಟದ್ದು ಆಗುತ್ತೆ, ಒಳ್ಳೆಯದು ಆಗುತ್ತೆ. ಆದರೆ ಭಗವಂತ ನಂಬಿ ಏನೇ ಒಂದು ಕೆಲಸ ಮಾಡಿದ್ರು ಕೆಟ್ಟದಂತೂ ಆಗೋದಿಲ್ಲ, ಖಂಡಿತ ಒಳ್ಳೆಯದೇ ಆಗುತ್ತೆ. ನಾವು ದೇವ್ರನ್ನ ಎಷ್ಟು ನಂಬ್ತೀವೋ ಅಷ್ಟು ನಮ್ಮ ಜೊತೆಗಿರ್ತಾರೆ. ನಮ್ಗೆ ಒಳ್ಳೇದು ಮಾಡಿಲ್ಲ ಅಂದರೆ ಪರವಾಗಿಲ್ಲ, ಆದರೆ ಭಗವಂತ ನಮ್ಮ ಜೊತೆ ಇರ್ತಾರಲ್ಲ ಅಷ್ಟು ಸಾಕು. ಸಾಲ ಮಾಡಿರೋರು ಜೀವನ ನೋಡಿಬಿಟ್ರೆ ನಿಜವಾಗ್ಲೂ ಕಣ್ಣಲ್ಲಿ ನೀರು ಬರುತ್ತೆ. ಸಾಲು ಸಮಸ್ಯೆಗೆ ಸಿಕ್ಕಾಕೊಂಡ್ಬಿಟ್ರೆ ನಾವು ಸಮುದ್ರದಲ್ಲಿ
ಸೆಂಟ್ರಲ್ಲಿ ಸಿಕ್ಕಾಕೊಂಡಂಗೆ, ಸುಳಿಗೆ ಸಿಕ್ಕಾಕೊಂಡಂಗೆ, ಈ ಕಡೆ ಆ ಕಡೆನೂ ಹೋಗೋಕ್ಕಾಗೋದಿಲ್ಲ, ಈ ಕಡೆ ದಡನೂ ಸೇರೋಕ್ಕಾಗೋದಿಲ್ಲ, ನೀರಿನಲ್ಲೇ ಮುಳುಗೋಗ್ಬೇಕಾಗುತ್ತೆ. ಸಾಲ ಅನ್ನೋದು ಎಂಥವ್ರಿಗೂ ಅಷ್ಟೇ ತುಂಬ ಕೆಟ್ಟದಂಥದ್ದು. ಸಾಲ ಮಾಡೋದಕ್ಕೆ ಮುಂಚೆ 100 ಸತಿ ನೀವು ಯೋಚನೆ ಮಾಡಿ. ನಿಮಗೋಸ್ಕರ ಆಗಿರ್ಬೋದು, ಇಲ್ಲ ಬೇರೆಯವ್ರಿಗೋಸ್ಕರ ಆಗಿರ್ಬೋದು, ನಿಮಗೋಸ್ಕರ ಅಂತ ನೀವು ಮಾಡಿದ್ರೆ ನಿಮಗೆ ಆ ಸಾಲ ತೀರಿಸೋ ಅಂಥ ದಾರಿ ಇದ್ದರೆ, ಧೈರ್ಯ ಇದ್ದರೆ, ಶಕ್ತಿ ಇದ್ದರೆ ಮಾತ್ರ ನೀವು ಸಾಲ ಅನ್ನೋದನ್ನು ಮಾಡಿ. ಇಲ್ಲಾಂದರೆ ದಯವಿಟ್ಟು ಮಾಡೋದಕ್ಕೆ ಹೋಗಬೇಡಿ. ನೋಡಿ, ಊಟ ಮಾಡೋಕ್ಕೆ ನಮಗೇನು ಕೊಟ್ಟಿಲ್ಲ ಅಂತಂದ್ರು ಭಗವಂತ ಹಸ್ಕೊಂಡಿದ್ರು ಪರವಾಗಿಲ್ಲ, ಆದರೆ ಸಾಲ ಮಾತ್ರ ಯಾವುದೇ ಕಾರಣಕ್ಕೂ ನಾವು ಮಾಡೋದಕ್ಕೆ ಹೋಗಬಾರ್ದು. ಸುಮಾರು ಜನ ಬೇರೆಯವ್ರಿಗೋಸ್ಕರನೇ ನೀವು ಸಾಲ ಮಾಡಿರ್ತೀರ, ಯಾರಿಗೋಸ್ಕರನೇ ಈಸ್ಕೊಡಿ, ಬಡ್ಡಿಗೆ ಈಸ್ಕೊಡಿ, ನಾನು ಇಂಟ್ರೆಸ್ಟ್ ಕಟ್ತೀನಿ, ನಾನು ತೀರಿಸ್ತೀನಿ ಸಾಲ ಅಂತ ಸುಮಾರು ಜನ ಬೇರೆಯವ್ರಿಗೋಸ್ಕರ ನೀವು ಸಾಲ ಮಾಡಿದ್ದೀರ. ನೋಡಿ, ನಿಮಗೋಸ್ಕರ ಅಂತ ನೀವು ಮಾಡಿ. ಏಕೆಂತಂದರೆ ನಿಮಗೋಸ್ಕರ ಅಂತ ನೀವು ಅದರಲ್ಲಿ ಎಷ್ಟು ಖರ್ಚು ಮಾಡಬೇಕು, ಎಷ್ಟು ಉಪಯೋಗ ಆಗುತ್ತೆ, ಎಷ್ಟು ನೀವು ಸಾಲ ತೀರಿಸ್ಬೇಕು ಅನ್ನೋ ಭಯ ಇರುತ್ತೆ ಅನ್ನೋದು ನಿಮಗೆ ಗೊತ್ತಿರುತ್ತೆ. ಹಾಗಾಗಿ ನಿಮಗೋಸ್ಕರ ಅಂತ ನೀವು ಸಾಲ ಮಾಡಿ, ಬೇರೆಯವ್ರಿಗೋಸ್ಕರ ಅಂತ ಖಂಡಿತ ಮಾಡೋದಕ್ಕೆ ಹೋಗ್ಬೇಡಿ. ನಿಮಗೋಸ್ಕರ ಅಂತ ಸಾಲ ಮಾಡ್ತೀರಾ, ಏನಾದರೂ ಒಂದು ಒಳ್ಳೆ ಕೆಲಸಕ್ಕೆ, ಒಂದು ವ್ಯಾಪಾರಕ್ಕೋ, ಇಲ್ಲ ಒಂದು ಸೈಟ್ ತೊಗೊಳಕ್ಕೋ, ಮನೆ ಕಟ್ಟೋಕ್ಕೋ, ಇಲ್ಲ ಮಕ್ಕಳು ವಿದ್ಯಾಭ್ಯಾಸಕ್ಕೆ, ಎಲ್ಲರೂ ಅಷ್ಟೇ ಸಾಲ ಮಾಡಲೇಬೇಕಾಗುತ್ತೆ. ಆದರೆ ನಿಮ್ಮ ಜೀವನ ಹೇಗೆ ಏನು ಅನ್ನೋದು ನೋಡ್ಕೊಳ್ಳಿ, ತೀರ್ಸೋಕ್ಕಾಗುತ್ತಾ ಅನ್ನೋದನ್ನು ಸಹ ನೋಡ್ಕೊಳ್ಳಿ, ನಿಮ್ಮ ಸಂಪಾದನೆ ಎಷ್ಟಿದೆ ಅನ್ನೋದನ್ನು ಸಹ ನೀವು ನೋಡಿಕೊಂಡು ನಂತರ ನೀವು ಸಾಲ ಮಾಡಿ. ಸಾಲ ಕೊಡ್ತಾರೆ ಅಂದ್ಬಿಟ್ಟು ನಾವು ಸಾಲ ಇಸ್ಕೊಂಡು ತೀರ್ಸೋಕ್ಕಾಗದೇ ಇರೋವಂಥ ಸ್ಥಿತಿ ಬಂದಾಗ ಸಾಲ ಕೊಟ್ಟವರು ಯಾರು ಅಷ್ಟೇ ಬಿಡೋದಿಲ್ಲ. ದುಡ್ಡು ಅನ್ನೋದು ಎಂಥವ್ರನ್ನೂ ಸಹ ಕೆಟ್ಟೋದು ಆಗಿ ಬಾಡೆ ಮಾಡುತ್ತೆ. ದುಡ್ಡಿಂದ ಒಳ್ಳೆಯದು ಆಗುತ್ತೆ, ದುಡ್ಡಿಂದ ಕೆಟ್ಟದ್ದು ಸಹ ಆಗುತ್ತೆ. ಹಂಗಾಗಿ ಸಾಲ ಮಾಡೋದಕ್ಕೆ ಮುಂಚೆ ನೀವು 100 ಸತಿ ಯೋಚನೆ ಮಾಡಿ ನೀವು ಸಾಲ ಅನ್ನೋದನ್ನು ಮಾಡಿ. ಸಾಲ ಮಾಡಿದ್ದೀರಾ, ಅದು ತೀರಿಸೋದಕ್ಕೆ ಭಗವಂತನ ಹತ್ರ ಪರಿಹಾರ ಕೇಳಿ, ದೇವ್ರ ಮೇಲೆ ಭಾರ ಹಾಕಿ, ಒಂದು ಕೆಲಸ ಕಾರ್ಯ ಅನ್ನೋದು ನನಗೆ ಸ್ಥಿರವಾಗಿ ಕೊಡು ತಂದೆ, ನಾನು ಕೆಲಸ ಕಾರ್ಯನ ಅಲ್ಲಿ ಮಾಡಿ ನನ್ನ ಸಾಲ ಅನ್ನೋದು ತೀರಿಸೋ ಥರ ನೀನು ಅನುಗ್ರಹ ಮಾಡು ಅಂತ ನನ್ನ ತಂದೆ ರಾಯರ ಹತ್ರ ನೀವೊಂದು ಬೇಡಿಕೆ ಇಟ್ಟು ನೀವು ಸಾಲ ತೀರಿಸೋ ಥರ ನೀವು ಒಂದು ದಾರಿನ ಹುಡುಕೊಳ್ಳಿ ನೀವು. ಏಕೆ ಅಂತಂದರೆ ನಾವು ಏನೇ ಒಂದು ಜೀವನದಲ್ಲಿ ಮಾಡಬೇಕಂದ್ರೂ ಸಹ ಭಗವಂತನ ಅನುಗ್ರಹ ಇರಲೇಬೇಕು. ಭಗವಂತನ ಅನುಗ್ರಹ ಇಲ್ದಿರ ನಾವು ಜೀವನ ಮಾಡೋಕ್ಕಾಗೋದಿಲ್ಲ. ದೇವರು ನಂಬಿ ನಾವು ಒಳ್ಳೆ ದಾರಿಗೆ ಹೋಗ್ಬೋದು, ಆದರೆ ಜನ ನಂಬಿ ನಾವು ಒಳ್ಳೆ ದಾರಿಗೆ ಹೋಗೋಕ್ಕಾಗೋದಿಲ್ಲ. ಕೆಲವ್ರು ಒಳ್ಳೇದನ್ನು ಮಾಡ್ತಾರೆ, ಕೆಲವರು ನಮ್ಮನ್ನು ಕಷ್ಟಕ್ಕೂ ಸಹ ಸಿಕ್ಕಿಸ್ತಾರೆ. ಏಕೆ, ಅವ್ರು ಸಾಲ ಕೇಳಿದ್ರೆ ಬೇರೆಯವರು ಕೊಡೋದಿಲ್ವ? ಕೊಡ್ತಾರೆ, ಆದರೆ ಅವ್ರು ಸಾಲ ಮಾಡಿದ್ರೆ ಆ ಜವಾಬ್ದಾರಿ ಅವ್ರು ಹೊತ್ಕೋಬೇಕಾಗುತ್ತೆ. ಹಂಗಾಗಿ ನಿಮ್ಮ ಮುಖಾಂತರ ನಿಮ್ಮ ಹತ್ರ ಸಾಲ ಮಾಡಿಸಿ ನೀವು ಸಾಲಕ್ಕೆ ಹೊರೆ ಆಗೋ ಥರ ಅವರು ಇದೆಲ್ಲ ಒಂದು ಸಂಚನ್ನೋದು ಮಾಡ್ತಿರ್ತಾರೆ. ನಿಮ್ಮ ಹತ್ರ ಇದ್ದರೆ ಒಂದು 5,000ನೋ 10,000ನೋ ಕೊಟ್ಟುಬಿಡಿ, ಆದರೆ ಬೇರೆಯವ್ರ ಹತ್ರ ಸಾಲ ಈಸಿ ಕೊಟ್ಟು ನೀವು ಆ ಕಷ್ಟಕ್ಕೆ ಸಿಕ್ಕಾಕೊಳ್ಳೋದಕ್ಕೆ ಮಾತ್ರ ಹೋಗಬೇಡಿ. ಇದು ನನ್ನ ಅನುಭವದ ಮಾತು. ಸಾಲ ಅಂತಂದ್ರೆ ನಮಗೆ ತುಂಬಾ ಭಯ ಆಗುತ್ತೆ. ಏಕೆ ಅಂತಂದರೆ ಸಾಲ ಮಾಡ್ದಿರ ಯಾರೂ ಸಹ ಇರೋಕ್ಕಾಗೋದಿಲ್ಲ. ಸಾಲ ಮಾಡಲೇಬೇಕು, ಆದರೆ ಆ ತೀರ್ಸೋಕ್ಕಾಗುತ್ತಾ ಅನ್ನೋದು ನೋಡಿಕೊಂಡು ನಾವು ಸಾಲ ಮಾಡಬೇಕು. ನಾವು ಸಂಪಾದನೆಗೂ ಮೀರಿದಂಥ ಸಾಲ ಮಾಡ್ತು ಅಂತಂದರೆ, ಈಗ ಸಂಪಾದನೆ ಮಾಡಿದೆಲ್ಲ ಮನೆ ಜೀವನ ಮಾಡೋದಕ್ಕೆ, ಮಕ್ಕಳು ಓದಿಸೋದಕ್ಕೆ, ಈಗ ಒಂದು ಬಾಡಿಗೆ ಕಟ್ಟಬೇಕು, ಮನೆ ಜೀವನ ಅಂದರೆ ಸುಮ್ಮನೆ ಆಗೋದಿಲ್ಲ. ಇದನ್ನೆಲ್ಲ ಮಾಡಬೇಕು. ತಂದೆ ಸಂಬಳನ ಮನೆಗೆ ಆಗುತ್ತೆ, ಮತ್ತು ಸಾಲ ತೀರ್ಸೋಕ್ಕೆಲ್ಲ ಆಗುತ್ತೆ. ಸಾಲ ತೀರ್ಸೋದು ಎಲ್ಲಾದರೂ ಹೋಗಲಿ, ಬಡ್ಡಿ ಕಟ್ಟಬೇಕಲ್ಲ, ಒಂದಕ್ಕೆ ಡಬ್ಬಲ್ ಆಗಿ ಬಡ್ಡಿ ಕಟ್ಟಬೇಕು. ಆ ಬಡ್ಡಿ ಕಟ್ಟೋದ್ರಲ್ಲೇ ನಿಮ್ಮ ಜೀವನ ಕಳೆದೋಗುತ್ತೆ, ಮತ್ತು ಸಾಲ ತೀರ್ಸೋಕ್ಕಾಗುತ್ತಾ? ಆಗೋದಿಲ್ಲ. ಹಾಗಾಗಿ ಸಾಲ ಮಾಡೋ ಅಂಥವ್ರು ನೀವು 100 ಸತಿ ಯೋಚನೆ ಮಾಡಿ. ಸಾಲ ಮಾಡೋದಕ್ಕೆ ಮುಂಚೆ 100 ಸತಿ ಯೋಚನೆ ಮಾಡಿ ನಂತರ ನೀವು ಸಾಲ ಮಾಡಿ ಅಂತ ನನ್ನ ಅನುಭವದ ಮಾತಿಂದ ನಾನು ಹೇಳ್ತೀನಿ. ಏಕೆ ಅಂತಂದರೆ ಸಾಲ ಮಾಡಿರೋರ ಸ್ಥಿತಿನ ನಾನು ನೋಡ್ತಾ ಇದ್ದೀನಿ, ಕಣ್ಣಲ್ಲಿ ನೋಡ್ತಾ ಇದ್ದೀನಿ. ಅವ್ರು ಸಾಲ ತೀರ್ಸೋಕ್ಕಾಗ್ದಿರ ಒಂದೊಂದು ದಿನ ಒಂದೊಂದು ಚಿಂತೆ ಅನ್ನೋದು ಮಾಡ್ತಿದ್ದಾರೆ ಅವರು. ಏಕೆ ಅಂತಂದರೆ ಒಂದೇ ಕಡೆ ಅವ್ರು ಇರೋಕ್ಕಾಗೋದಿಲ್ಲ. ಸಾಲದವ್ರಿಗೆ ಎದ್ರುಕೊಂಡು ಮನೆ ಖಾಲಿ ಮಾಡೋದು, ಅವ್ರು ಇರೋ ಪರ ಜಮೀನೆಲ್ಲ ಮಾರ್ಕೊಳ್ಳೋದು, ಅವ್ರ ಹತ್ರ ಇರೋ ಒಡವೆಗಳನ್ನೆಲ್ಲ ಮಾರೋದು, ಈ ಥರ ಎಲ್ಲ ಒಂದು ಸಮಸ್ಯೆಗೆ ನೀವು ಸಿಕ್ಕಾಕೋತೀರ. ಎಷ್ಟೊಂದು ಜನ ಸಾಲ ಸಮಸ್ಯೆಯಿಂದ ಬಳಲ್ತಿದ್ದಾರೆ. ಆದರೆ ಬುದ್ಧಿವಂತರು ಇದನ್ನೆಲ್ಲ ಮೀರಿ ಸಾಲ ಮಾಡಬೇಕಾ ಸಾಲ ಮಾಡಬಾರ್ದು ಅಂತ ತುಂಬ ಯೋಚನೆ ಮಾಡಿ ಸಾಲ ಮಾಡ್ತಾರೆ. ಆದರೆ ನಾವು ಒಂದು ಯೋಚನೆ ಮಾಡಬೇಕು, ಬೇರೆಯವ್ರಿಗೋಸ್ಕರ ಅಂತ ನಾವು ಯಾವತ್ತಷ್ಟೇ ಬದುಕೋದಕ್ಕೆ ಹೋಗಬಾರ್ದು. ನಮಗೋಸ್ಕರ ಅಂತ ನಾವು ಬದುಕಬೇಕು. ನಾವು ಚೆನ್ನಾಗಿದ್ದೀವ, ಯಾರಿಗಾದರೂ ನಮ್ಮ ಕೈಲಾದಷ್ಟು ಸಹಾಯ ಅನ್ನೋದು ನಾವು ಮಾಡಬೇಕು. ಈಗ ಬೇರೆಯವರೆಲ್ಲ ಅವ್ರಿಗೋಸ್ಕರ ಅಂತ ಬದುಕ್ತೀರ, ಬೇರೆಯವ್ರಿಗೋಸ್ಕರ
ನಿಮಗೋಸ್ಕರ ಅಂತ ಬದುಕ್ತಿದ್ದಾರಾ? ನೀವು ಯಾರಿಗೆ ಸಹಾಯ ಮಾಡಿರ್ತೀರ ಅವ್ರ ಹತ್ರನೇ ಹೋಗಿ ನೀವು ಸಹಾಯ ಅನ್ನೋದು ಕೇಳಿ. ನನಗೆ ಕಷ್ಟ ಇದೆ, ಏನಾದರೂ ಸಹಾಯ ಮಾಡಿ ಅಂತ. ಅವರು ಮಾಡ್ತಾರಾ? ಖಂಡಿತ ಮಾಡೋದಿಲ್ಲ. ಇಂದ್ಲದೆಲ್ಲ ಅವ್ರು ಮರ್ತುಬಿಟ್ಟು ನಿಮಗೆ ಒಂದು ಅವಮಾನ ಅನ್ನೋದು ಮಾಡ್ತಾರೆ. ನಿಮ್ಗೆ ಯಾವುದೇ ಒಂದು ಸಹಾಯ ಅನ್ನೋದು ಮಾಡೋದಿಲ್ಲ. ಹಂಗಾಗಿ ನಮಗೋಸ್ಕರ ನಾವು ಬದುಕಬೇಕು. ನಮ್ಮ ಮನೆ, ನಮ್ಮ ಮಕ್ಕಳು, ನಮ್ಮ ಗಂಡ ಮಕ್ಕಳು ಅನ್ನೋದಕ್ಕೋಸ್ಕರ ನಾವು ಬದುಕಬೇಕು. ಯಾರಿಗೋಸ್ಕರ ಅಂತನೋ ನಾವು ಭೂಮಿ ಮೇಲೆ ಜೀವನ ಮಾಡೋ ಅಂಥದ್ದಲ್ಲ. ನಮ್ಮ ಸಂಸಾರಕ್ಕೋಸ್ಕರ ನಾವು ಕಷ್ಟಪಟ್ಟು ದುಡಿಬೇಕು, ಕಷ್ಟಪಟ್ಟು ನಾವು ಮೇಲೆ ಬರಬೇಕು. ನಮ್ಮ ಕಷ್ಟ ಸುಖ ಕೇಳೋದಕ್ಕೆ ಅಂತ ನಮ್ಮ ಮನೆ ದೇವರು ಇದ್ದಾರಲ್ಲ, ನಮ್ಮ ತಂದೆ ರಾಯರು ಇದ್ದಾರಲ್ಲ, ಏನೇ ಒಂದು ಕಷ್ಟ ಬರೋದಕ್ಕೆ ಮುಂಚೆ ಅವರೆಲ್ಲ ನಮ್ಮ ಕಷ್ಟನ ದೂರ ಮಾಡೋದಕ್ಕೆ ಅಂತ ನಮ್ಮ ಮನೇಲಿ ಇರ್ತಾರಲ್ಲ. ಹಾಗಾಗಿ ಜನದ ಸಹಾಯಕ್ಕಿಂತ ಭಗವಂತನ ಸಹಾಯ ದೊಡ್ಡದು ಅಂತ ನಾನು ಹೇಳ್ತೀನಿ. ಏಕೆಂತಂದರೆ ನಾವೆಲ್ಲೋ ಹುಡ್ತೀವಿ, ಎಲ್ಲೋ ಬೆಳಿತೀವಿ, ಎಲ್ಲೋ ಜೀವನ ಮಾಡ್ತೀವಿ. ನಮ್ಮ ಜೊತೆಗೆಲ್ಲ ಭಗವಂತ ಇರ್ತಾರಲ್ಲ. ಹಿಂದೆ ನಮ್ಮ ಜೀವನ ನೆನೆಸ್ಕೊಂಡ್ರೆ ಭಗವಂತ ನೀನು ನನ್ನ ಜೊತೇಲಿದ್ದೀಯಾ, ಹಿಂದೆ ಎಷ್ಟೆಲ್ಲ ನಾನು ಕಷ್ಟ ಅನುಭವಿಸಿದ್ದೀನಿ, ಆದರೆ ಇವತ್ತು ನಾನು ಚೆನ್ನಾಗಿದ್ದೀನಿ ಅಂದರೆ ನನ್ನ ಜೊತೆ ನೀನಿದ್ದೀಯಾ ಅಂತ ನಾವು ದೇವ್ರನ್ನ ಎಷ್ಟು ನಂಬ್ತೀವೋ ಅಷ್ಟು ಅನುಗ್ರಹ ನಮ್ಗೆ ಭಗವಂತ ಮಾಡ್ತಾರೆ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ರಾಯರು ನಿಮ್ಮೆಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಆಯುಸ್ಸು ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ.